ಯಾಕೆ ಅಲ್ಲಿ ಹೆಚ್ಚು ಹೋಗ್ತಾ ಇಲ್ಲ? ಸೈನ್ಸ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದಾಗ ಅಲ್ಲಿ ಸೈನ್ಸದ ಪೂರ್ತಿ ಸಿಲೆಬಸ್ ಮುಗಿಸೋದಷ್ಟೆಲ್ಲ ಪ್ರೈವೇಟ್ಗಳೆಲ್ಲ ಜೊತೆಗೆ ಪ್ರೈವೇಟ್ ಕ್ಲಾಸ್ ಇಟ್ಟು ಇದಕ್ಕೆ CET ಆಯಿತು ಮತ್ತು ಅಥವಾ ಈ ಒಂದು ಏನಪ್ಪ ಅಂತ JEE ಆಯಿತು ಅಥವಾ ನೀಟ್ ಆಯಿತು ಇವೆಲ್ಲ ತಯಾರಿ ಮಾಡ್ತಾರಲ್ಲ, ಇಲ್ಲಿ ತಯಾರಿ ಮಾಡ್ತಾರೆ ಅಂತೇಳಿ ಗೌರ್ಮೆಂಟ್ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತದೆ. ಬಟ್ ಅಂದ್ರೆ ಯಾವ ಮಟ್ಟಿಗೆ ಇವ್ರು ತಯಾರು ಮಾಡ್ತಾರೆ ಟೀಚರ್ಗಳು ಮಾಸ್ತರ್ಗಳು ಅನ್ನೋದು ಇಲ್ಲಿ ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ. ವಿಶೇಷವಾಗಿ ಪ್ರೈವೇಟ್ದಲ್ಲಿ ಕಲ್ತಂಥ ಮಕ್ಕಳು ಚಲೋ ರಿಸಲ್ಟ್ ಮಾಡ್ಕೊಳ್ತಿರ್ತಾರೆ. ಈ ಗೌರ್ಮೆಂಟ್ದಲ್ಲಿ ಕಲ್ತಂಥ ಮಕ್ಕಳು ಎಂಥ ರಿಸಲ್ಟ್ ಇಲ್ಲ ಅನ್ನೋ ಸಹಿತ ಒಂದಿಷ್ಟು ಆರೋಪಗಳು ಅಥವಾ ವಾಸ್ತವಸ್ಥಿತಿಗಳಿದಾವೆ. ಹೀಗಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯೋದು ಕಡಿಮೆ ಆಗ್ತದೆ. ಇದು ಕಾರಣ ಸರ್ಕಾರ ಜೊತೆಗೆ ಇದ್ದಂಥ ಒಂದು ಏನಪ್ಪ ಅಂದ್ರೆ ಈ ಒಂದು ಶಿಕ್ಷಕರು ಯಾರು ಸಿಕ್ಕಿದ್ದವ್ರಿಗೆ ಅವ್ರು ಹೇಳ್ತಾರೆ, ನೀವು ಬೇಕು ಶಿಕ್ಷಕರಂತೇಳಿ ತೆಗೆದುಕೊಳ್ತಿಲ್ಲ. ಸಫಿಷಿಯಂಟ್ ಶಿಕ್ಷಕರು ಇಲ್ಲದ್ದು ಇದ್ದ ಶಿಕ್ಷಕರಿಗೆ ಭಾಳಷ್ಟು ಕೆಲಸದ ಒತ್ತಡ ಇರುವುದರಿಂದಾಗಿ ಕಲಿಸುವ ಗುಣಮಟ್ಟ ಹೈಯರ್ ಇಲ್ಲ ಅನ್ನುವಂಥ ಮತ್ತು ಆರೋಪಗಳಿದ್ದಾವೆ. ಏನಾಗಲಿ ಒಟ್ಟಿನಲ್ಲಿ ಕೊರತೆ ಅಂತ ಇಲ್ಲ ಅಂತಲ್ಲ, ಆದರೆ ಇದಕ್ಕೆಲ್ಲ ಕಾರಣಗಳು ಇವೆಲ್ಲ ಹೋಗಲಾಡಿಸಿದ್ರೆ ಅದಕ್ಕೆ ಹೇಳೋದು ಕೇವಲ 1-2% ಖರ್ಚು ಮಾಡೋದಲ್ಲ ಶಿಕ್ಷಣಕ್ಕೆ, ಮಿನಿಮಮ್ 15-20% ಖರ್ಚು ಮಾಡಿದರೆ ಮೊದಲು ಇದು ತಿದ್ದುವಂಥ ಕೆಲಸ ಆಗಬೇಕು. ಅಂದಾಗ ಇಲ್ಲಿ ಸರ್ಕಾರಿ ಶಾಲೆಗಳು ನಡೆಯುವಂಥದ್ದು ಜೊತೆಗೆ ತಾನಾಗಿ ಬಂದು ಹೋಗುವಂಥದ್ದು. ಧೈರ್ಯ ಇಲ್ಲದಾಗಿತ್ತು ಕೇಜ್ರಿವಾಲ್ ಕಾಲಕ್ಕೆ. ಈಗ ಏನಾಗಿದೆ ನೋಡ್ಬೇಕಾಗಿದೆ, ಅದನ್ನು ವಿಚಾರ ಮಾಡ್ಬೇಕಾಗಿದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅಂತ ವಂದನೆಗಳು.